ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಮನೆಯಲ್ಲಿ ಬಿರಿಯಾನಿನ ಮಾಡಿದ್ದೆ. ಸೊ ದೊನ್ನೆ ಬಿರಿಯಾನಿ ಸ್ಪೆಷಲಾಗಿ ಮಾಡಿದ್ದೆ. ಹಾಗೆಯೇ ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಎಗ್ ಫ್ರೈ ಕೂಡ ಮಾಡಿದ್ದೆ. ಸೊ ಆ ಒಂದು ರೆಸಿಪಿನ ನಾನು ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ಮೊದಲನೇದಾಗಿ ನಾನು ಫಸ್ಟು ಮೊಟ್ಟೆನ ಬೇಯೋದಕ್ಕೆ ಇಟ್ಬಿಟ್ಟೆ. ಅದಾದ ನಂತರ ಎಗ್ ಫ್ರೈ ಮಾಡೋದಕ್ಕೆ ನನಗೆ ಮಸಾಲ ಬೇಕಿತ್ತಲ್ವ. ಸೊ ಹಾಗಾಗಿ ನಾನು ಕಬಾಬ್ ಪೌಡರ್ನ ಉಪಯೋಗಿಸ್ತೀನಿ. ಕಬಾಬ್ ಪೌಡರ್ನ ತೊಗೊಂಡು ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡೆ. ಕಬಾಬ್ ಪೌಡರ್ ಬಂದು ನೀವು ಮಾಡ್ಕೊಳ್ಳೋ ಅಂಥ ಕ್ವಾಂಟಿಟಿಗೆ ಅನುಸಾರವಾಗಿ ಸೇರಿಸ್ಕೊಳ್ಳೋದು. ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಬೇಯಿಸ್ಕೊಂಡಿರೋ ಅಂಥ ಮೊಟ್ಟೆನ 2 ಪೋರ್ಷನ್ನಾಗಿ ಕಟ್ ಮಾಡಿಕೊಂಡು ಖಾರದಲ್ಲಿ ಚೆನ್ನಾಗಿ ಹೆದ್ಬಿಟ್ಟು ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಮಸಾಲ ಎಗ್ ಫ್ರೈ ರೆಡಿ ಆಗುತ್ತೆ. ಇದನ್ನು ನಾವು ಬಿರಿಯಾನಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಥರದ್ದು ಕೂಡ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಡೀಪ್ ಫ್ರೈ ಮಾಡೋದಕ್ಕಿಂತ ಸ್ವಲ್ಪ ಆಯಿಲಲ್ಲಿ ನಾವು ಈ ಥರ ಮಾಡ್ಕೊಬೋದು. ನನಗೆ ತುಂಬಾ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಓವರ್ ಕೂಡ ಕೊಡೋದಕ್ಕೆ ಆಗ್ತಾಯಿಲ್ಲ. ಬಟ್ ವಿಡಿಯೋ ಮಾಡಿ ಇಟ್ಕೊಂಡ್ಬಿಟ್ಟಿದ್ನಲ್ಲ, ತುಂಬ ದಿನ ಲೇಟಾಗಿ ಪೋಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ಈಗ 2 ಕಡೆ ಕಂಪ್ಲೀಟಾಗಿ ಬೇಯಿಸ್ಕೊಂಡಿದ್ದಾಯಿತು. ನಂತರ ನಾವು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬಂದಿತ್ತು. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನೀಗ ಬಿರಿಯಾನಿ ಮಾಡೋದಕ್ಕೆ ಮಸಾಲನ ರೆಡಿ ಮಾಡ್ಕೊಂಡಿದ್ದೆ. ಬಿರಿಯಾನಿ ಪೌಡರ್ನ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಚಕ್ಕೆ ಕ್ವಾಂಟಿಟಿ ಅನುಸಾರ ತೊಗೊಳ್ಳಿ. ನಾನಿಲ್ಲಿ ಒಂದು 5 to 10 ಟೈಮ್ಸ್ ಮಾಡೋಷ್ಟು ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು 1.5 ಹಿಡಿಯೋಷ್ಟು ಧನಿಯಾನ ತೊಗೊಂಡಿದ್ದೀನಿ. ಹಾಗೆ ಪಲಾವ್ ಎಲೆ ಒಂದು 3, 1 ಸ್ಪೂನಷ್ಟು ಸೋಂಪು, ಹಾಗೆ 1.5 ಸ್ಪೂನಷ್ಟು ಜೀರಿಗೆ, ಚಕ್ರ ಮೊಗ್ಗು, ಹಾಗೆಯೇ ಒಂದು 5 ರಿಂದ 6 ಏಲಕ್ಕಿ ಕೂಡ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ, ಎಷ್ಟು ಟೈಮಿಗೆ ಬೇಕಾಗತ್ತೆ ಅಂತ. ಇಲ್ಲ ತಕ್ಷಣಕ್ಕೆ ಬೇಕಂದ್ರೂ ಅಷ್ಟೇ ಪೌಡರ್ ಮಾಡ್ಕೋಬೋದು. ಬಟ್ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಕೆ ಬರಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡಿಕೊಂಡ್ರೆ ಒಳ್ಳೆಯದು. ಇದನ್ನು ನೀವು ಪಲಾವ್ಗೆಲ್ಲ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ನಾವು ಮಸಾಲ ಸೇರಿಸೋದು ಬೇಕಾಗಲ್ಲ. ಈ ಪೌಡರ್ನ ನಾವು ಕುಷ್ಕ, ಪಲಾವು, ಟೊಮೊಟೊ ಬಾತ್ ಎಲ್ಲದಕ್ಕೂ ಕೂಡ ಉಪಯೋಗಿಸ್ಕೋಬೋದು. ತುಂಬಾ ಚೆನ್ನಾಗಾಗತ್ತೆ. ಸೊ ನಾನೀಗ ಬಿರಿಯಾನಿ ಪೌಡರ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ನಂತರ ನಾನು ಬಿರಿಯಾನಿ ಮಾಡೋದಕ್ಕೆ SLN ಬಿರಿಯಾನಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನಿಲ್ಲಿ ಫಸ್ಟು ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಹಾಗೆಯೇ ನಾನಿಲ್ಲಿ ಸೊಪ್ಪು ತೊಗೊಂಡಿರೋವಂಥದ್ದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಬಿರಿಯಾನಿ ಗ್ರೀನಿಶಾಗಿ ಬರಲಿ ಅಂತೇಳ್ಬಿಟ್ಟು ಮೆಂತ್ಯ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಇದಿಷ್ಟನ್ನೇ ಚೆನ್ನಾಗಿ ಹುರ್ಕೊಂಬಿಟ್ಟು ಆರಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಸೊ ಈ ಥರ ಮಸಾಲಾನ ಹುರಿದ್ಬಿಟ್ಟು ಬಿರಿಯಾನಿ ಮಾಡಿದ್ರೆ ತುಂಬಾ ಟೇಸ್ಟಾಗತ್ತೆ. ನಮ್ಮನೇಲಂತೂ ಯೂಶ್ವಲಾಗಿ ವೀಕ್ಲಿ ಒನ್ಸ್ ಅಂತೂ ಬಿರಿಯಾನಿ ಮಾಡೇ ಮಾಡ್ತೀನಿ. ಬಟ್ ಒಂದು ಖಾರದ ಪುಡಿನ ಹಾಕಿ ಮಾಡ್ತೀನಿ, ಈ ಥರ ಗ್ರೀನಿಶ್ ಆಗು ಕೂಡ ಮಾಡ್ತೀನಿ. ಬಟ್ ಎರಡೂ ಕೂಡ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಬಟ್ ಇದು ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇಷ್ಟ ಆದ್ರಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂತು ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ನಾನು ಮಟನ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಮಟನ್ನ ಕೂಗ್ಸಿ ಇಟ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ ಆದರೆ ನಾವು ಡೈರೆಕ್ಟಾಗಿ ಮಾಡ್ಕೋಬೋದು, ಮಟನ್ ಬೇಗ ಬೇಯಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಹಾಕಿ ಮಟನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಅರಶಿನ, ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ಒಂದು 3 ವಿಸಿಲ್ನ ಕೂಗ್ಸಿಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ಗೆ ಆಯಿಲ್ನ ಹಾಕ್ಕೊಂಡು, ಆಯಿಲ್ ಸ್ವಲ್ಪ ಬಿರಿಯಾನಿಗೆ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಇಡೀ ಮಸಾಲ ಸೇರಿಸ್ಕೊಂಡಿದ್ದೀನಿ, ಹಾಗೆ ಪಲಾವ್ ಎಲೆ, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಅದಾದ ನಂತರ ಆಲ್ರೆಡಿ ಬೇಯಿಸಿಟ್ಕೊಂಡಿರೋಂಥ ಮಟನ್ನ ಸೇರಿಸ್ಕೊಂಡು ನಂತರ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಪೇಸ್ಟು ಮೀನ್ಸ್ ಮಸಾಲ ಕೂಡ ಸೇರಿಸಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆವಾಗ ಉಪ್ಪು ಖಾರ ಚೆನ್ನಾಗಿ ಹತ್ಕೊಳ್ಳುತ್ತೆ. ಫೈನಲಾಗಿ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಗೆಯೇ ನಿಂಬೆ ಹುಳಿನ ಸೇರಿಸ್ಕೊಂಡು ಒಂದು 3 ವಿಷಲ್ನ ಕೂಗಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ SLN ಸ್ಟೈಲಲ್ಲಿ ಅಥವಾ ದೊನ್ನೆ ಬಿರಿಯಾನಿ ಅಂತ ಕೂಡ ಹೇಳ್ಬೋದು. ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ರೈಸ್ನ ತಿಂತಾ ಇದ್ದರೆ ಒನ್ ಮೋರ್ ಅಂತ ತಿಂತಾನೆ ಇರ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇಷ್ಟ ಆದರೆ ಟ್ರೈ ಮಾಡಿ. ಸೊ ನಾನು ಹಾಗೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಎಲ್ಲ ತರಕಾರಿಗಳು ಬೇಕು ಅಂತ ತೊಗೊಂಬಂದಿದ್ವಲ್ಲ, ಸೊ ಅದರಲ್ಲಿ ಸ್ವಲ್ಪ ಬೂದ್ ಕುಂಬಳಕಾಯಿ ಉಳಿಸಿದ್ವಿ. ಅದನ್ನು ಹಲ್ವಾ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಚೆನ್ನಾಗಿ ತುರ್ಕೊಂಡು ಅದರ ರಸನ ಹಿಂಡ್ಕೋಬೇಕು. ರಸನ ವೇಸ್ಟ್ ಮಾಡೋದು ಬೇಡ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಕುಡಿಬೋದು. ತುಂಬಾ ಹೆಲ್ತಿಗೆ ಒಳ್ಳೆಯದು ಇದ್ರದ್ದು ರಸ. ಸೊ ನಾನು ಇದನ್ನು ಏನು ಮಾಡ್ತೀನಿ, ಚೆನ್ನಾಗಿ ಹಿಂಡ್ಕೊಂಡು ಸಪ್ರೇಟಾಗಿ ಡಿವೈಡ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಕಾಶಿ ಹಲ್ವಾ ಅಂತ ಕೂಡ ಕರೀತಾರೆ, ಇದಕ್ಕೆ ಕುಂಬಳಕಾಯಿ ಹಲ್ವಾ ಅಂತ ಕೂಡ ಕರೀತಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡ್ತೀವಿ
ಅದೇ ಒಂದು ಪ್ರೊಸೆಸರಲ್ಲಿ ನಾವು ಈ ಹಲ್ವಾನ ಪ್ರಿಪೇರ್ ಮಾಡುವಂಥದ್ದು. ನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಸೇರಿಸ್ಕೋಬೋದು. ಫ್ರೈ ಮಾಡಿ ತೆಗೆದಿಟ್ಟು ಅದಾದ ನಂತರ ತುರಿದಿಟ್ಕೊಂಡಿರೋಂಥ ಕುಂಬಳಕಾಯಿನ ಸೇರಿಸ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಅದು ಗ್ಲಾಸ್ ಥರ ಬಿಟ್ಕೊಳ್ತಾ ಹೋಗುತ್ತೆ. ನಂತರ ಶುಗರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಹಾಗೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಲ್ವಾ ರೆಡಿ ಆಗುತ್ತೆ. ನಿಮಗೆ ಅದಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಆ ಕುಂಬಳಕಾಯಿ ಎಲ್ಲ ಫುಲ್ಲು ಗ್ಲಾಸ್ ಥರ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರೋವಂಥ ಕುಂಬಳಕಾಯಿ ಹಲ್ವಾ ರೆಡಿ ಆಗುತ್ತೆ. ಸೊ ಯೂಶ್ವಲಿ ಕುಂಬಳಕಾಯಿ ನಾವು ಯಾವಾಗಲೂ ತೊಗೊಂಬರಲ್ಲ, ಯಾಕಂದರೆ ತುಂಬ ದೊಡ್ಡ ದೊಡ್ಡ ಸೈಜಲ್ಲಿ ಇರುತ್ತಲ್ಲ, ಅಷ್ಟು ದೊಡ್ಡ ಸೈಜಲ್ಲಿ ತೊಗೊಂಬಂದು ಅಡುಗೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಸುಬ್ರಾಯನ್ ಸಿಸ್ಟರ್ ಇದ್ದಿದ್ದರಿಂದ ನಮಗೆ ಆ ದೊಡ್ಡ ದೊಡ್ಡ ತರಕಾರಿಗಳನ್ನ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಕೊಡ್ತಾರಲ್ಲ. ಸೊ ಹಾಗಾಗಿ ನಾನು ಮಿಕ್ಕಿದ ಟೈಮಲ್ಲಿ ನಾನು ಈ ಥರ ಮಾಡ್ಕೋತೀನಿ. ಯೂಶ್ವಲಿ ನೆನಪಾಗತ್ತೆ, ಮಿಕ್ಕಿಸ್ತೀನಿ ನಾನು ತರಕಾರಿನ ಮಾಡ್ಕೋಬೇಕು ಅಂತಲೇ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ಹಾಕುವಂಥ ನ್ಯೂ ವ್ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಸಿಗುತ್ತೆ. ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.